ಆರಿಸಿಕೊಂಡಿದ್ದಾರೆ. ಯಾರೆಲ್ಲ ನಂಬಿಕೆಯಿಂದ ಹೇಳ್ತೀರಾ ನನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ ಎಂಬುದಾಗಿ. ಆದ್ರೆ ಒಂದು ಮುಖ್ಯವಾದ ಕಾರ್ಯ ಏನಂದ್ರೆ ಆರಿಸಿಕೊಳ್ಳಲ್ಪಟ್ಟವಂತವರು ತುಂಬಿಸಲ್ಪಡಬೇಕು. ಆಮೇಲೆ ದೇವರು ಒಂದೇ ಒಂದು ಕಾರ್ಯವನ್ನು ನೋಡ್ತಾ ಇದ್ದಾರೆ, ಆರಿಸಿಕೊಳ್ಳಲ್ಪಟ್ಟಂತ ಪಾತ್ರೆಯು ತುಂಬಿಸಲ್ಪಡಬೇಕು. ಆಮೇಲೆ ದೇವರು ಹೇಳುವಂತ ಕಾರ್ಯ, ನಿನ್ನನ್ನು ನಾನು ಆರಿಸಿಕೊಂಡಿದ್ದರೆ ಈ ದಿನ ನಿನ್ನ ಪಾತ್ರೆ ತುಂಬಲ್ಪಡಬೇಕು. ಆಮೇಲೆ ಇವತ್ತು ಅನೇಕ ಜನರ ಪಾತ್ರೆ ತುಂಬುತ್ತಾ ಇಲ್ಲ, ತುಂಬಿ ಇಲ್ಲ. ಯಾಕೆಂದ್ರೆ ನಿಮಗೆ ಬರುವಂತ ಕಷ್ಟವನ್ನು ನೀವು ಸಹಿಸಿಕೊಳ್ಳದೆ ಹೋದರೆ ತುಂಬಿರುವಂತ ಪಾತ್ರೆ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಯಾಕಂದ್ರೆ ಅದರಲ್ಲಿರುವಂತಹ ಒಂದು ಬಲ, ಅದರಲ್ಲಿರುವಂತಹ ಒಂದು ಘನ ಯಾವ ಮನುಷ್ಯನಿಂದ ಎತ್ತುವುದಕ್ಕೆ ಸಾಧ್ಯವಿಲ್ಲ. ಆಮೇಲೆ ನಿನ್ನಲ್ಲಿ ನಿನ್ನ ಪಾತ್ರೆ ತುಂಬಿರುವುದಾದರೆ, ನಿನ್ನಲ್ಲಿರುವಂತಹ ನಿನ್ನ ಪಾತ್ರೆ ಈ ದಿನದಲ್ಲಿ ತುಂಬುವುದಾದರೆ, ಎಂತೆ ದೊಡ್ಡ ಬಿರುಗಾಳಿಯು ಬಂದರೂ, ಎಷ್ಟೇ ದೊಡ್ಡ ಶತ್ರುವಿನ ಸೈನ್ಯವೇ ಬಂದರೂ ನಿನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಪಾತ್ರೆ ತುಂಬಲ್ಪಡಬೇಕು. ಇವತ್ತು ಅನೇಕರ ಪಾತ್ರೆ ಖಾಲಿಯಾಗಿದೆ. ಅದಕ್ಕೇನೆ ನಿಮ್ಮಲ್ಲಿ ಬರುವಂತ ಕಷ್ಟವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ, ನಿಮಗೆ ಬರುವಂತ ಹೋರಾಟವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವರು ಹೇಳುವಂತಹ ನಿಜವಾದ ಒಂದು ರಹಸ್ಯ ಏನೆಂದರೆ, ಆರಿಸಿಕೊಂಡವರು ತುಂಬಿಸಲ್ಪಟ್ಟಿರಬೇಕು. ಈ ತುಂಬಿಸಲ್ಪಡದೇ ನಾನು ಪರಲೋಕಕ್ಕೆ ಹೋಗುತ್ತೇನೆ ಎಂಬುದಾಗಿ ಹೇಳುವುದಾದರೆ ಅದು ಸಾಧ್ಯವಿಲ್ಲ. ತುಂಬಿಸಲ್ಪಟ್ಟಿರುವಂತಹ ಪಾತ್ರೆ ಮಾತ್ರ ಅದು ಪರಲೋಕಕ್ಕೆ ಹೋಗುತ್ತೆ. ಯಾಕೆಂದ್ರೆ ತುಂಬಿಸಲ್ಪಟ್ಟಿರುವಂತಹ ಪಾತ್ರೆ ಮಾತ್ರ ಉಪಯೋಗಿಸಲ್ಪಡುತ್ತೆ. ಮನೆಯಲ್ಲಿ ಯಾವ ಪಾತ್ರೆ ತುಂಬಿರುತ್ತದೆ ಅದನ್ನು ಮಾತ್ರ ನಾವು ಯಾವಾಗಲೂ ನೋಡುವಂತವರಾಗಿದ್ದೇವೆ. ಖಾಲಿಯಾಗಿರುವಂತಹ ಪಾತ್ರೆಗಳನ್ನು ನಾವು ಎದ್ದು ಬಿಸಾಡುವಂತವರಾಗಿದ್ದೇವೆ. ಅದೇ ರೀತಿಯಾಗಿ ದೇವರು ನೋಡುತ್ತಾ ಇದ್ದಾನೆ, ಯಾವ ಪಾತ್ರೆ ತುಂಬಲ್ಪಟ್ಟಿದೆಯೋ ಆ ಪಾತ್ರೆಯನ್ನು ಕರ್ತನು ಉಪಯೋಗಿಸುವಂತವರಾಗಿದ್ದಾನೆ. ಇವತ್ತು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು, ನನ್ನ ಪಾತ್ರೆ ಇವತ್ತು ತುಂಬಿಸಲ್ಪಡಬೇಕು. ನೀವು ಹೋಗ್ತಾ ಹೋಗ್ತಾ ಈ ಮೆಸೇಜ್ ಅನ್ನು ಕೇಳುವಾಗ ತುಂಬಲ್ಪಟ್ಟಂತ ಪಾತ್ರೆಯಲ್ಲಿ ಯಾವ ರೀತಿಯಾದ ಒಂದು ವಿಶೇಷ ಕಾರ್ಯವಿದೆ ಎಂಬುದನ್ನು, ಆಮೇಲೆ ಈ ಸಂದೇಶದ ಮೂಲಕ ಎಲ್ಲ ಪಾತ್ರೆ ಇವತ್ತು ತುಂಬಲ್ಪಡಬೇಕು. ಎಲ್ಲ ಪಾತ್ರೆ ತುಂಬಲ್ಪಡಬೇಕು. ಆಮೇಲೆ ಆ ಪಾತ್ರೆಯಲ್ಲಿ ತುಂಬುವಂತ ಕಾರ್ಯ ಯಾವುದೆಂದರೆ ಅದೇ ಪರಿಶುದ್ಧ ಆತ್ಮನು. ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಿದ್ದಾರೆ, ನಾನು ಪರಲೋಕಕ್ಕೆ ಹೋಗುತ್ತೇನೆ, ಆದ್ರೆ ಇಷ್ಟು ದಿನ ನಾನು ನಿಮ್ಮೊಟ್ಟಿಗೆ ಇರುವಾಗ ನಿಮ್ಗೆ ಬೋಧಿಸ್ತಾ ಇದ್ದೆ, ನಿಮ್ಗೆ ಬೋಧನೆ ಮಾಡ್ತಾ ಇದ್ದೆ, ಎಲ್ಲ ವಿಷಯವನ್ನು ನಾನು ಹೇಳ್ಕೊಡ್ತಾ ಇದ್ದೆ. ಆದ್ರೆ ಈಗ ನಾನು ಪರಲೋಕಕ್ಕೆ ಹೋಗುವಂತ ಸಮಯ. ಆದ್ರೆ ನಾನು ಹೋದ ಮೇಲೆ ನಿಮ್ಮನ್ನು ಆ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಸುವುದಕ್ಕೂ, ನಿಮ್ಮನ್ನು ತಕ್ಕ ಸ್ಥಳದಲ್ಲಿ ಕರೆತರುವುದಕ್ಕೂ ನಿಮಗೆ ಒಬ್ಬ ಸಹಾಯಕನು ಬೇಕು. ಆಮೇಲೆ ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿಮಗೋಸ್ಕರ ಒಂದು ಸಹಾಯಕನನ್ನು ಕಳಿಸಿಕೊಡುತ್ತೇನೆ. ಹಲ್ಲೆಲೂಯಾ. ಅದೇ ದೇವರು ಹೇಳ್ತಾ ಇದ್ದಾರೆ, ನಾನು ಬೋಧಿಸಿ ನಡೆಸ್ತಾ ಇದ್ದೆ, ಆದ್ರೆ ಇನ್ನು ಮುಂದೆ ನಿಮ್ಗೆ ಬೋಧಿಸುವುದಕ್ಕೆ ಯಾರಾದ್ರೂ ಬೇಕು, ಇನ್ನು ಮುಂದೆ ನಿಮ್ಮ ಪಾತ್ರೆಯನ್ನು ತುಂಬಿಸುವುದಕ್ಕೆ ಯಾರಾದ್ರೂ ಬೇಕು, ಇನ್ನು ಮುಂದೆ ನಿಮ್ಮನ್ನು ಬಲಪಡಿಸುವುದಕ್ಕೆ ಯಾರಾದ್ರೂ ಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಒಂದು ಸಹಾಯಕನು ಬರ್ತಾನೆ. ಆತನು ಸಾಧಾರಣವಾದವನಲ್ಲ, ಆತನ ಪಾಪವನ್ನು ಕುರಿತು, ಆತನ ನ್ಯಾಯವನ್ನು ಕುರಿತು, ಆತನ ಲೋಕದ ಕಾರ್ಯವನ್ನು ಕುರಿತು ನಿಮಗೆ ಬೋಧಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಪಾತ್ರೆ ತುಂಬಲ್ಪಡಬೇಕು, ಪರಿಶುದ್ಧ ಆತ್ಮನಿಂದ ತುಂಬಲ್ಪಡಬೇಕು. ಯೋವೇಲ ಪುಸ್ತಕದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಒಂದು ಜೀವದ ಬುದ್ಧಿ ಈ ಆಲಯದೊಳಗಿಂದ ಒಂದು ಜೀವದ ಬುದ್ಧಿ ಹೊರಡುತ್ತದೆ, ಅದು ಎಲ್ಲ ಸಿಕ್ಕಿಮೆಂಬ ಎಲ್ಲ ಹಳ್ಳಗಳನ್ನು ತುಂಬಿಸುತ್ತಾ ಇದೆ ಎಂಬುದಾಗಿ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಪಾತ್ರೆ ತುಂಬಿರುವಾಗ, ಈ ನದಿ ಹರಡುವಾಗ ಎಲ್ಲ ಹಳ್ಳಗಳು ತುಂಬಲ್ಪಡುತ್ತದೆ. ಆಮೇಲೆ ರಕ್ಷಣೆ ಹೊಂದಿದಂತ ಒಂದೊಂದು ಮಕ್ಕಳಿಗೆ ಪರಿಶುದ್ಧ ಆತ್ಮನು ಮುಖ್ಯವಾದವನು. ನಿನ್ನನ್ನು ತಕ್ಕ ಸ್ಥಳಕ್ಕೆ ಕರೆದುಕೊಂಡು ಹೋಗುವವನು ಪರಿಶುದ್ಧಾತ್ಮನು ಮಾತ್ರ, ನಿನ್ನನ್ನು ಬೋಧಿಸುವವನು ಪರಿಶುದ್ಧಾತ್ಮನ ಮಾತ್ರ, ನಿನ್ನನ್ನು ಬಲಪಡಿಸುವ ಆತನ ಪರಿಶುದ್ಧಾತ್ಮನ ಮಾತ್ರ. ಆಮೇಲೆ ಜಾತಿಯನ್ನು ಸುಖಪಡಿಸುವವನು ಪರಿಶುದ್ಧಾತ್ಮನ ಮಾತ್ರ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಇಷ್ಟೇ ಕಾರ್ಯನ ಬೋಧಿಸುತ್ತಾನೆ, ಉಪದೇಶಿಸುತ್ತಾನೆ, ಅದ್ಭುತಗಳನ್ನು ಮಾಡುತ್ತಾನೆ. ಅದು ಮಾತ್ರ ಅಲ್ಲ, ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. 1 ಕೊರಿಂಥದವರಿಗೆ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದೋಣ. ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಆಮೆನ್. ಈ ಒಂದು ಪರಿಶುದ್ಧಾತ್ಮನ ಒಂದು ಕಾರ್ಯ ಏನೆಂಬುದಾಗಿ ಹೇಳುವಾಗ ಕೆಲವು ಕಡೆ ಬರೆಯಲ್ಪಟ್ಟಿದೆ, ಪರಿಶುದ್ಧಾತ್ಮನ ಅದನ್ನು ಒಂದು ತಂದೆಯಾದ ದೇವರಿಂದ ಹೊರಡುವಂತ ಒಂದು ವಿಶೇಷವಾದ ಶಕ್ತಿ ಎಂಬುದಾಗಿ. ಅದೇ ವಾಕ್ಯವು ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿಗೆ ವಿರೋಧವಾಗಿ ನೀವು ಮಾತನಾಡಿದರೂ ಕೂಡ ನಿಮ್ಮ ಪಾಪ ಕ್ಷಮಿಸಲ್ಪಡುವುದು, ಆದರೆ ಪರಿಶುದ್ಧಾತ್ಮನಿಗೆ ವಿರೋಧವಾಗಿ ಮಾತನಾಡುವಾಗ ನಿಮ್ಮ ಪಾಪವು ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ. ಯಾಕೆ ಎಂಬುದಾಗಿ ಹೇಳುವಾಗ ಈ ಕೊರಿಂಥದಲ್ಲಿ ಬರೆಯಲ್ಪಟ್ಟಿದೆ, ಪರಿಶುದ್ಧ ಆತ್ಮನಿಗೆ ಮಾತ್ರ ದೇವರ ರಹಸ್ಯವಾದ ಕಾರ್ಯಗಳು ಗೊತ್ತು. ಆಮೆನ್. ಹಲ್ಲೆಲೂಯಾ.
ವಾಕ್ಯವು ಬರೆಯಲ್ಪಟ್ಟಿದೆ, ಆ ಒಂದು ಪರಿಶುದ್ಧ ಆತ್ಮನಿಗೆ ಮಾತ್ರ ದೇವರ ಆಳವಾದ ರಹಸ್ಯಗಳು ಗೊತ್ತಾಗಿರುತ್ತದೆ. ಆಮೆನ್. ಈಗ ನಾನು ಹೇಳುವಂತ ಕಾರ್ಯ, ಪರಿಶುದ್ಧಾತ್ಮನ ಇರುವಂತ ಒಬ್ಬ ಮನುಷ್ಯನ ಜೀವಿತ, ಪರಿಶುದ್ಧಾತ್ಮನ ಇಲ್ಲದೆ ಇರುವಂತ ಒಂದು ಮನುಷ್ಯನ ಜೀವಿತ ಯಾವ ರೀತಿಯಾಗಿ ಇರುತ್ತೆ? ನೀವೇ ಇವಾಗ ಹೇಳುವಾಗ ನೀವು ಆಲೋಚನೆ ಮಾಡಿ, ನನ್ನಲ್ಲಿ ಪರಿಶುದ್ಧಾತ್ಮನಿದ್ದಾನ, ನನ್ನ ಪರಿಶುದ್ಧಾತ್ಮನೇ ಇಲ್ಲವಾ? ದೇವರಲ್ಲಿ ಒಂದೊಂದು ಕಾರ್ಯವನ್ನು ಹೇಳ್ತಾ ಇದ್ದಾನೆ, ತುಂಬಲ್ಪಟ್ಟಂತ ಪಾತ್ರೆಯನ್ನು ಒಂದು ಮನುಷ್ಯನು ಮುಟ್ಟುವುದಕ್ಕೆ ಆಗುವುದಿಲ್ಲ. ತುಂಬಲ್ಪಟ್ಟಂತ ಪಾತ್ರೆಯನ್ನು ಯಾವ ಅಂಧಕಾರದ ದೊರೆತನೆಗಳು ಕೂಡ ಅದು ಅವರನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ. ಕಾರಣ ಏನಂದ್ರೆ, ಅಲ್ಲಿ ತುಂಬಲ್ಪಟ್ಟಿರುವಂಥದ್ದು ಸಾಧಾರಣವಾದ ನೀರಲ್ಲ, ಅದು ಸಾಧಾರಣವಾದ ಬೆಂಕಿಯಲ್ಲ, ಅದು ಸಾಧಾರಣವಾದ ಗಾಳಿಯಲ್ಲ. ಅದು ಪರಿಶುದ್ಧಾತ್ಮನ ಒಂದು ಬಲವಾಗಿದೆ. ಪರಿಶುದ್ಧ ಆತ್ಮನ ಇರುವಂತ ಮನೆಯಲ್ಲಿ ಯಾವ ರೀತಿಯಾಗಿ ಮನೆ ಮಾರ್ಪಡುತ್ತದೆ, ಪರಿಶುದ್ಧ ಆತ್ಮನ ಇಲ್ಲದೆ ಇರುವಂತ ಮನೆ ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ನೋಡೋಣ. ತೆಗೆದುಕೊಳ್ಳೋಣ ಯೆಶಾಯನ ಗ್ರಂಥ 32ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. 9:10 ಮೊದಲು ಓದೋಣ. ನಿಶ್ಚಿಂತೆಯ ಹೆಂಗಸರೇ ಕೇಳಿರಿ, ನನ್ನ ಧ್ವನಿಯನ್ನು ಕೇಳಿರಿ. ಭಯವಿಲ್ಲದ ಹೆಣ್ಣುಗಳಿರ, ನನ್ನ ಮಾತಿಗೆ ಕಿವಿಗೊಡಿರಿ. ನಿರ್ಭೀತರೇ, 1 ವರ್ಷದ ಮೇಲೆ ಕೆಲವು ದಿನಗಳಲ್ಲಿ ಕಳವಳಗೊಳ್ಳುವಿರಿ. ದ್ರಾಕ್ಷೆಯ ಕೊಯ್ಲು ಇಲ್ಲದೆ ಹೋಗುವುದು, ಯಾವ ಬೆಳೆಯೂ ದೊರೆಯದು. ಆಮೆನ್. ಈ ಒಂದು 32ನೇ ಅಧ್ಯಾಯದಲ್ಲಿ ಏನಂದ್ರೆ, ಪರಿಶುದ್ಧಾತ್ಮನ ಒಂದು ಕುಟುಂಬದಲ್ಲಿ ಯಾವ ರೀತಿಯಾಗಿ ಸಂಚರಿಸುತ್ತಾನೆ, ಪರಿಶುದ್ಧಾತ್ಮನ ಇರುವಾಗ ಕುಟುಂಬ ಯಾವ ರೀತಿಯಾಗಿರುತ್ತದೆ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಒಂದೇ ಒಂದು ಲೈನ್, ಒಂದು ವರ್ಡ್ ಬರೆಯಲ್ಪಟ್ಟಿದೆ, ನಿಶ್ಚಿಂತೆಯರೇ. ನಿಶ್ಚಿಂತೆಯರು ತಮಿಳಲ್ಲಿ ಚೆನ್ನಾಗಿ ಬರೆಯಲ್ಪಟ್ಟಿದೆ, ನಿರ್ವಿಸಾರಿಗಳು. ಹಂಗಂದ್ರೆ ದೇವರ ಭಯ ಇಲ್ಲದವರು, ದೇವರ ಒಂದು ಭಯ ಇಲ್ಲದವರು, ದೇವರ ಒಂದು ಜ್ಞಾನ ಇಲ್ಲದವರು, ಅಂದ್ರೆ ದೇವರ ಚಿಂತೆ ಇಲ್ಲದೆ ಇವತ್ತು ಅನೇಕರ ಮನೆಯಲ್ಲಿ ನಾವು ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಅನೇಕರು ಯಾವ್ದಾದ್ರು ಒಂದು ಪ್ರೇಯರ್ ಬಾ ಅಂತ ಹೇಳುವಾಗ ನನಗೆ ಸಮಯ ಇಲ್ಲ ಎಲ್ಲ ಹೇಳ್ತೀವಿ. ಆದ್ರೆ ಈ ಒಂದು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಈ ನಿಶ್ಚಿಂತೆ ಅಂದ್ರೆ ಚಿಂತೆ ಇಲ್ಲದಂತ ಜೀವಿಸುವಂತ ಮಕ್ಕಳು ಯಾವಾಗ ಗೊತ್ತಾ ಈ ನಿಶ್ಚಿಂತೆ ಇರುವಂತ ಒಂದು ಹೆಸರು ಬರುತ್ತೆ ಎಂಬುದಾಗಿ ನೋಡುವಾಗ, ಪರಿಶುದ್ಧಾತ್ಮನ ಇಲ್ಲದಿರುವಂತ ಒಂದು ಮನುಷ್ಯನಿಗೆ ಮಾತ್ರ ನಿಶ್ಚಿಂತೆಯವರು ಎಂಬಂತ ಹೆಸರು ದೇವರು ಕೊಡುತ್ತಾನೆ. ಆಮೆನ್. ಅಂದ್ರೆ ದೇವರ ಭಯ ಇಲ್ಲದೆ, ದೇವರ ಒಂದು ಆಲೋಚನೆ ಇಲ್ಲದೆ, ಪರಿಶುದ್ಧಾತ್ಮನ ಒಂದು ಐಕ್ಯ ಇಲ್ಲದೆ ಜೀವಿಸುವಂತ ಮನೆಗಳಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಆ ಮನೆಗಳಲ್ಲಿ ಮುಳ್ಳುಗಳು ಬೆಳೆಯುತ್ತವೆ. ಮುಳ್ಳುಗಳು ಎಂಬುದಾಗಿ ಹೇಳುವಾಗ ಅನೇಕ ಕಷ್ಟಗಳು, ಅನೇಕ ಹೋರಾಟಗಳು, ಅನೇಕ ಸಮಸ್ಯೆಗಳು, ಅನೇಕ ವ್ಯಾಧಿಗಳು ನಡೆಯುತ್ತವಂತೆ. ಅಂದ್ರೆ ಯಾರು ನಿಶ್ಚಿಂತೆಯರಾಗಿ ಸ್ವಲ್ಪ ದೇವರ ಭಯ ಇಲ್ಲದೆ, ದೇವರ ಒಂದು ದರ್ಶನವನ್ನು ಬಯಸದೆ, ದೇವರ ಒಂದು ಆತನವನ್ನು ತೋರಿಸದೆ ನಾವು ಜೀವಿಸುವಂತ ಮನೆಗಳಲ್ಲಿ ದೇವರಾತ್ಮನು ಹೇಳ್ತಾ ಇದ್ದಾನೆ, ಆ ಒಂದು ಮನೆಗಳಲ್ಲಿ ಮುಳ್ಳುಗಳು ಬೆಳೆಯಲು ಪ್ರಾರಂಭವಾಗುತ್ತದೆ. ಆಮೇಲೆ ಆ ಒಂದು ಮನೆಗಳಲ್ಲಿ ಕಷ್ಟಗಳು ಬೆಳೆಯುವುದಕ್ಕೆ ಪ್ರಾರಂಭವಾಗುತ್ತದೆ. ಈ ಒಂದು ಕಾರ್ಯ ನಿಮ್ಮ ಮನೆಯಲ್ಲಿ ನೀಗಬೇಕಾದರೆ ಕೆಳಗಿನ ವಾಕ್ಯವನ್ನು ನಾವು ನೋಡೋಣ. ಅದೇ ಯೆಶಾಯ 32:15ನೇ ವಾಕ್ಯವನ್ನು ನಾವು ಓದೋಣ. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು, ಆಗ ಅರಣ್ಯವು ತೋಟವಾಗುವುದು, ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣುವುದು. ಈ 15ನೇ ವಾಕ್ಯದಲ್ಲಿ ದೇವರು ಹೇಳ್ತಿದ್ದಾರೆ, ನಿಶ್ಚಿಂತೆಯಾಗಿ ಜೀವಿಸುತ್ತಿರುವಂತ ಮಕ್ಕಳ ಮನೆಯಲ್ಲಿ ಈಗ ಮುಳ್ಳುಗಳು ಬೆಳೆದು ನಿಂತಿದೆ. ಈಗ ಮನೆಗಳು ಒಂದು ಬರಡಾಟ ರೀತಿಯಲ್ಲಿದೆ, ಮನೆಗಳು ಆಶೀರ್ವಾದ ಇಲ್ಲ, ಮನೆಗಳಲ್ಲಿ ಸಮಾಧಾನ ಇಲ್ಲ, ಕುಟುಂಬದಲ್ಲಿ ಯಾವುದೇ ರೀತಿಯ ಕಾರ್ಯವೂ ಇಲ್ಲ. ದೇವರು ಹೇಳ್ತಿದ್ದಾರೆ ನೀವು ನಿಶ್ಚಿಂತೆಯಾಗಿ ಜೀವಿಸಿದ ಕಾರಣ ನಿಮ್ಮ ಮನೆಗಳಲ್ಲಿ ಅನೇಕ ಹೋರಾಟಗಳು ಬರ್ತಾ ಇದೆ, ಅನೇಕ ಮನೆಗಳಲ್ಲಿ ಬೇಡವಾದ ಕಾರ್ಯಗಳು ಬರ್ತಾ ಇದೆ. ಆದ್ರೆ ದೇವರು ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ, ದೇವರು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. 15ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಬಳಿಕ ಉನ್ನತ ಲೋಕದಿಂದ ಒಂದು ಆತ್ಮವು ಸುರಿಸಲ್ಪಡುವಾಗ ಮಾತ್ರ. ಹಲ್ಲೆಲೂಯಾ. ಬರೆಯಲ್ಪಟ್ಟಿದೆ, உன்னதத்திலிருந்து ஆவி ஊற்றப்பட்டால் ஒழிய வனாந்தரமான இடங்கள் வயல் வழியா மாறுமா? ಆಮೆನ್. ಯಾವಾಗ ಪರಿಶುದ್ಧಾತ್ಮನು ನಿಮ್ಮ ಮನೆಯಲ್ಲಿ ಸುರಿಸಲ್ಪಡುತ್ತಾನೋ, ನಿಮ್ಮ ಕುಟುಂಬದಲ್ಲಿ ಸುರಿಸಲ್ಪಡುತ್ತಾನೋ, ಅದನ್ನ ಕೆಳಗಿನ ವಾಕ್ಯ 18ನೇ ವಾಕ್ಯ ಹೇಳ್ತಾ ಇದೆ. 18ನೇ ವಾಕ್ಯವನ್ನು ಓದೋಣ. ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯ ನಿಲಯದಲ್ಲಿಯೂ ನೆಮ್ಮದಿಯ ಆಶ್ರಯದಲ್ಲಿಯೂ ನೆಲೆಗೊಳ್ಳುವರು. ಆಮೆನ್. ಪರಿಶುದ್ಧಾತ್ಮನು ಯಾವಾಗ ಸುರಿಸಲ್ಪಡುತ್ತಾನೋ, ದೇವರು ಹೇಳ್ತಾ ಇದ್ದಾರೆ, ಯಾವ ಮನೆಯಲ್ಲಿ ಪರಿಶುದ್ಧಾತ್ಮನ ಆಳ್ವಿಕೆ ನಡೆಸುತ್ತಾ ಇದ್ದಾನೋ ಆ ಮನುಷ್ಯರು, ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು. ಹಲ್ಲೆಲೂಯಾ. ಯಾವಾಗ ಈ ಕಾರ್ಯ ನಡೆಯುತ್ತೆ ಎಂಬುದಾಗಿ ಹೇಳುವಾಗ
ಉನ್ನತ ಲೋಕದಿಂದ ದೇವರಾತ್ಮನು ಸುರಿಸಲ್ಪಡುವಾಗ, ಹಲ್ಲೆಲೂಯಾ, ಉನ್ನತ ಲೋಕದಿಂದ ಪರಿಶುದ್ಧಾತ್ಮನು ನಿಮ್ಮ ಮನೆಯನ್ನು ತುಂಬಿಸುವಾಗ ಮಾತ್ರ ನಿಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಎಲ್ಲ ಮುಳ್ಳುಗಳು, ನಿಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಎಲ್ಲ ಶತ್ರುವಿನ ಕ್ರಿಯೆಗಳನ್ನು ಉನ್ನತ ಲೋಕದಿಂದ ಬರುವಂತಹ ಪರಿಶುದ್ಧ ಆತ್ಮನು ಎಲ್ಲವನ್ನು ನಿರ್ಮೂಲಪಡಿಸಿ ಆತನು ಹೇಳ್ತಾ ಇದ್ದಾರೆ, ನನ್ನ ಜನರು ಸಮಾಧಾನವಾದ ನಿವಾಸದಲ್ಲಿ ಆಶ್ರಯವಾಗಿರುವರು. ಹಲ್ಲೆಲೂಯಾ. ನಿಶ್ಚಿಂತೆಯಾಗಿ ಜೀವಿಸಬಾರದು, ದೇವರ ಭಯ ಇಲ್ಲದವರಾಗಿ ನಾವು ಜೀವಿಸಬಾರದು. ಯಾಕೆಂದ್ರೆ ಇದು ಕೊನೆಯ ಕಾಲವಾಗಿದೆ. ದೇವರು ಹೇಳ್ತಾರೆ, ನಾನು ಹೋಗುವುದಕ್ಕೆ ಮುಂಚಿತವಾಗಿ ನಿಮಗೆ ನಾನು ಸಹಾಯಗಳನ್ನು ಕೊಟ್ಟಿದ್ದೇನೆ, ಆದರೆ ಒಬ್ಬರು ಅದನ್ನು ಉಪಯೋಗ ಪಡಿಸಿಕೊಳ್ಳಲಿಲ್ಲ, ಒಬ್ಬರು ನಿಮ್ಮ ಪಾತ್ರೆಯನ್ನು ತುಂಬಿಸಿಕೊಳ್ಳಲಿಲ್ಲ. ಆದರೆ ಕೊನೆಯ ಕಾಲದಲ್ಲಿ ಯಾವ ರೀತಿಯಾಗಿ ನೀವು ತಪ್ಪಿಸಿಕೊಳ್ಳಬಹುದು, ಯಾವ ರೀತಿಯಾಗಿ ಹೋರಾಟವನ್ನು ನೀವು ಸಹಿಸಿಕೊಳ್ಳಬಹುದು, ಯಾವ ರೀತಿಯಾಗಿ ನೀವು ನ್ಯಾಯ ತೀರ್ಪಿನಲ್ಲಿ ನಿಂತುಕೊಳ್ಳಬಹುದು. ದೇವರು ಹೇಳ್ತಾ ಇದ್ದಾನೆ, ಇವತ್ತು ನಿಮಗೆ ಒಂದು ಅವಕಾಶವನ್ನು ಕೊಡುತ್ತೇನೆ. ಇಷ್ಟು ದಿನದವರೆಗೆ ನೀವು ನಿಶ್ಚಿಂತೆಯರಾಗಿ ದೇವರ ಭಯ ಇಲ್ಲದವರಾಗಿ ಜೀವಿಸುತ್ತಾ ಇದ್ದರೆ ಇವತ್ತು ದೇವರನ್ನು ಕೇಳಿಕೊಳ್ಳಿ. ಅದೇ ಉನ್ನತ ಲೋಕದಿಂದ ಪರಿಶುದ್ಧಾತ್ಮನ ನಿಮ್ಮನ್ನು ತುಂಬಿಸುವವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಬರುವಾಗ ನಿಮ್ಮ ಹೃದಯದಲ್ಲಿ ಒಂದು ವಿಶೇಷವಾದ ಸಮಾಧಾನವನ್ನು ಕೊಡುತ್ತಾನೆ. ನಿರ್ಭಯ ಅಂದ್ರೆ ಭಯ ಇಲ್ಲದವರಾಗಿ ಜೀವಿಸುವಂತೆ ಕರ್ತನು ಮಾಡುತ್ತಾನೆ. ಆಮೆನ್. ಒಂದು ನೆಮ್ಮದಿಯ ಸ್ಥಳದಲ್ಲಿ ವಾಸ ಮಾಡುವಂತೆ ಕರ್ತನು ಮಾಡುತ್ತಾನೆ. ಕಾರಣ ಪರಿಶುದ್ಧಾತ್ಮ ನಮ್ಮ ಮನೆಗಳಲ್ಲಿ ಬರುವಾಗ ಮಾತ್ರ ಇದು ನಡೆಯುವಂತ ಕಾರ್ಯವಾಗಿದೆ.